ಸೊ ಇಷ್ಟು ಬೆಳವಣಿಗೆ ಆಗಿರೋದು ಭಾಳ ಒಂದು ಸಂತೋಷ ಕೊಡ್ತದೆ. ಯಾಕೆಂದರೆ ನಾವು ಕನಸು ಕಂಡಿರಲಿಲ್ಲ. ಅಂದರೆ ಟೌನ್ಶಿಪ್ ಅಂತಂದರೆ ನಾವು ಇಷ್ಟನ್ನೆಲ್ಲ ಅನುಕೂಲ ಮಾಡಿಕೊಟ್ರೆ ಬೆಳವಣಿಗೆ ಆಗುತ್ತೆ ಅಂತ ಒಂದು ಇದನ್ನು ಬಂದು ನನ್ನ ಮನವರಿಕೆ ಆಯಿತು. ಯಾಕೆಂದರೆ ಬರೀ ನಾವು ಲೇಔಟ್ ಮಾಡಿದ ತಕ್ಷಣ ಆಗಲ್ಲ, ಅವ್ರಿಗೆ ಕಷ್ಟ ಸುಖಗಳಿರ್ತದೆ. ಏನು ಹೇಳ್ತೀರಾ, ಸ್ಕೂಲ್ಗೆ ಹೋಗಬೇಕು, ಸ್ಕೂಲ್ ಇಲ್ದೇ ಸ್ಕೂಲ್ ಮಾಡಿಕೊಡ್ಬೇಕು, ಪ್ರತಿಯೊಂದು ಅಂಗಡಿ, ಈ ಥರ ಪ್ರತಿಯೊಂದು ಅನುಕೂಲಗಳನ್ನ ಮಾಡಿಕೊಟ್ಟಾಗ ಮಾತ್ರನೇ ಇದೆಲ್ಲಕ್ಕಿಂತ ಹೆಚ್ಚಿಗೆ ಸೆಕ್ಯೂರಿಟಿ. ಇಷ್ಟು ದೊಡ್ಡ ಜಾಗದಲ್ಲಿ 6,000 ಸೈಟ್ ಇರೋ ಜಾಗದಲ್ಲಿ ಸೆಕ್ಯೂರಿಟಿ ಇಲ್ಲ ನೋಡಿ. ರಾತ್ರಿ ಹೊತ್ತು ಯಾರಾದ್ರು ಬಂದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ಅದಕ್ಕಾಗಿ ನಾವೇನು ಮಾಡೋದು, ಪೊಲೀಸ್ ಕಮಿಷನರಿಗೆ ರಿಕ್ವೆಸ್ಟ್ ಮಾಡಿ ಗನ್ದು ಟ್ರೈನಿಂಗ್ ಕೊಟ್ಟು ಗನ್ ಶೂಟಿಂಗ್ದು ಲೈಸೆನ್ಸ್ ಕೊಡಿಸಿ ಸುಮಾರು 100 ಗನ್ಗಳನ್ನ ಪರ್ಚೇಸ್ ಮಾಡಿಕೊಟ್ಟು ಎಲ್ಲರೂ ಒಂಟಿ ಮನೆಯವರೆಲ್ಲ ಇಟ್ಕೊಳ್ಳೋಕ್ಕೆ ಆ ಥರ ಗನ್ನು ಪರ್ಚೇಸ್ ಮಾಡಿಕೊಟ್ಟಿದ್ದೀವಿ. ಇದು ಅಲ್ಲದೆ ಪ್ರಾರಂಭದ ದಿನದಲ್ಲಿ ಯಾರು ಮನೆ ಕಟ್ಕೊಂಡು ಇಲ್ಲಿ ಬಂದ್ರು ಅವ್ರಿಗೆಲ್ಲರಿಗೂ ಗನ್ ಕೊಡಿಸಿ, ಹೌದೌದು, ಲೈಸೆನ್ಸ್ ಕೊಡಿಸಿ ಟ್ರೈನಿಂಗ್ ಕೊಡಿಸಿ ಗನ್ ಕೊಡಿಸಿದ್ದೀವಿ. ಅದಲ್ಲದೆ ಬಂದು ನಮ್ಮ ಎಂಪ್ಲಾಯೀಸ್ ಎಲ್ಲರೂ ರಾತ್ರಿ ಹೊತ್ತು ಯಾರು ಫಸ್ಟ್ ಶಿಫ್ಟ್ ಇರ್ತಾರೋ ಅವರೆಲ್ಲರೂ ಬಂದು ರಾತ್ರಿ ಬಂದು ನೈಟ್ನಲ್ಲಿ ಒಂದು 2 ಗಂಟೆ ತನಕ ಕಾವಲು ಕಾಯೋರು ಇಡೀ ಬಡಾವಣೆನ. ಎಲ್ಲರೂ ಪಾಪ ಎಲ್ಲ ಶಿಫ್ಟ್ ಹಾಕ್ಕೊಂಡು ಡೈಲಿ ಬಂದು ಅವರೆಲ್ಲರೂ ಕಾಯ್ತಾ ಇದ್ರು. ಅಂಥ ಒಂದು ಕೋಆಪರೇಷನ್ ಎಂಪ್ಲಾಯೀಸ್ದು ಭಾಳ ಚೆನ್ನಾಗಿ ನಮ್ಮ ಜೊತೆಗೆ ನಿಂತ್ಕೊಂಡು ರಾತ್ರಿ ಎಲ್ಲ ಲೇಔಟ್ನ ಕಾಯ್ದು ನಾವೆಲ್ಲ ಈ ಕಡೆಗೂ ಚೆಕ್ ಪೋಸ್ಟ್ ಹಾಕ್ಬಿಟ್ಟಿದ್ದೋ, ಯಾವುದು ಗಾಡಿ ರಾತ್ರಿ ಹೊತ್ತು ಬಿಡ್ತಾ ಇರಲಿಲ್ಲ. ಸೊ ಯಾರೇ ಬಂದ್ರೂ ಗೇಟಲ್ಲಿ ಲಾಕ್ ಮಾಡಿ ವಾಪಸ್ ಕಳಿಸ್ಬಿಡ್ತಿದ್ದೋ. 9 ಗಂಟೆ ಮೇಲೆ ಒಳಗಡೆ ಯಾರಿಗೂ ಬಿಡ್ತಿರ್ಲಿಲ್ಲ. ಸೊ ನಮ್ಮ ಸೆಕ್ಯೂರಿಟಿ ಅಂದರೆ ನಾವೇನೆ ಸೆಕ್ಯೂರಿಟಿ. ಯಾಕೆಂದ್ರೆ ನಮಗೆ ದುಡ್ಡಿಲ್ಲ, ಎಷ್ಟು ಕಡಿಮೆಯಲ್ಲಾಗುತ್ತೆ ಕಡಿಮೆ ಮಾಡಬೇಕು ಅನ್ನೋ ನಮ್ಮ ಧ್ಯೇಯ. ಆ ಒಂದು ಧ್ಯೇಯನಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಾವುಗಳೇ ಸೆಕ್ಯೂರಿಟಿ ಇರ್ತಿದ್ದೋ. ಸೊ ಆ ಥರ ಮಾಡಿ ನನ್ನ ಇಡೀ ಬಡಾವಣೆಗೆ ಇಷ್ಟು ಚೆನ್ನಾಗಿದೆ ಅನ್ನೋಕ್ಕೆ ಕಾರಣ ಬಂದು ಒಂದು 10,000 ಮರ ಹಾಕಿದ್ದೀವಿ ನಾವು. 10,000 ಮರ ಹಾಕಿ 10,000ದಲ್ಲಿ ಬಂದು 95% ಸರ್ವೇಬಲ್, 95%ಗಳು ಮರ ಬೆಳೆದು ನಿಂತ್ಕೊತು, ಫೇಲ್ಯೂರ್ ಆಗಿಲ್ಲ. ಸೊ ಇದು ಒಂದು ಬಡಾವಣೆಯಲ್ಲಿ ಇದೊಂದು ಇಲ್ಲ ಒಂದು ವಿಶೇಷವಾಗಿತ್ತು. ಒಂದು ನೀರಿನ ಚರಂಡಿ ಇರ್ಬೋದು ಅಥವಾ ನೀರಿನ ವ್ಯವಸ್ಥೆ ಇರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪರಿಕಲ್ಪನೆನೂ ಎಲ್ಲಾಗಲೇ ಇತ್ತು. ನೀರಿನ ಹಾರ್ವೆಸ್ಟ್ ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮದು ಎಲ್ಲ ಬಂದು ಕ್ಯಾಚ್ಮೆಂಟ್ ಏರಿಯಾ, ಬೆಟ್ಟ ಗುಡ್ಡಗಳು. ಅದರಲ್ಲಿ ಒಂದು ಕಡೆ ಬಂದು ನಮ್ಗೇನಾಯ್ತು, ನೀರು ಎಲ್ಲ ಕಡೆಯಿಂದ ಬರ್ತಿತ್ತು, ಬಟ್ ಹೊರಗಡೆ ಹೋಗ್ತಿರ್ಲಿಲ್ಲ. ಅದಕ್ಕೆ ನಾವೇನು ಮಾಡೋದು, ಒಂದು ಅಡ್ಡಗೋಡೆ ಥರ ಹಾಕಿ ನೀರು ಶೇಖರಣೆ ಮಾಡಿ ಒಂದು ಕೆರೆ ಮಾಡಿದ್ದೀವಿ. ಮಾನವ ನಿರ್ಮಿತ ಕೆರೆನ ನಾವು ಸೃಷ್ಟಿ ಮಾಡಿದ್ದೀವಿ. ಆ ಕೆರೆ ಮಾಡಿ ಅದರಲ್ಲಿ ಬರೋ ಓವರ್ಫ್ಲೋ ವಾಟರ್ನ ಬಂದು ಪೈಪ್ನಲ್ಲಿ ಹೊರಗಡೆ ದಾಟಿಸಿದ್ದೀವಿ. ಸೊ ಆ ಒಂದು ರೀತಿಯಲ್ಲಿ ನೀರನ್ನ ಹೊರಗಡೆ ಕಳಿಸಿದ್ದೀವಿ. ಆ ಕೆರೆಯಲ್ಲಿ ಮೀನುಗಳನ್ನ ಬಿಡ್ತಿದ್ದೋ. ಆಮೇಲೆ ಬೋಟ್ ಬಿಟ್ಟು ಬೋಟ್ ಕ್ಲಬ್ ಆಗಿ ಮೇಂಟೈನ್ ಮಾಡಿದ್ದೀವಿ. ಇವತ್ತಿಗೂ ಆ ಕೆರೆ ಇದೆ. ಆ ಕೆರೆಯಿಂದ ಅನುಕೂಲ ಏನು ಅಂತಂದರೆ ನಮ್ಮ ಬೋರ್ವೆಲ್ಗೆ ತನು ಚೆನ್ನಾಗಿ ಬರುತ್ತೆ ನೀರು. ಅದು ಮುಖ್ಯ ಉದ್ದೇಶ. ಏನಂತಂದರೆ ಆ ನೀರಿಂದು ಆ ಕೆರೆ ಇದ್ದಾಗ ನಮಗೆ ಕೆರೆ ಇದು ಬೋರ್ವೆಲ್ಲಲ್ಲಿ ನೀರು ಚೆನ್ನಾಗಿ ಬರುತ್ತೆ. ಆ ಉದ್ದೇಶಕ್ಕೆ ಕೆರೆನೂ ನಿರ್ಮಾಣ ಮಾಡಿದ್ದೀವಿ. ಸೊ ಇದೆಲ್ಲ ಬಂದು ನಾವು ಲೇಔಟ್ ಮಾಡುವಾಗ ಮಾಡಿರ್ತಕ್ಕಂಥ ಒಂದು ಇದು. ಮತ್ತು ಇಡೀ ಬಡಾವಣೆ ಬಂದು 40 ಅಡಿ 60 ಅಡಿ 80 ಅಡಿ ರಸ್ತೆಗಳೇ, ಚಿಕ್ಕದು ಏನೂ ಇಲ್ಲ. ನಮ್ಮ ಬಡಾವಣೆ ನೀವು ಬಂದರೆ ಇಷ್ಟು ಚೆನ್ನಾಗಿ ರಾಜೇಶ್ ನಗರ ಚೆನ್ನಾಗಿದೆ ಅಂತ ಆಸೆ ಪಡೋ ಕಾರಣ ಏನು ಅಂದರೆ 40 ಅಡಿ 60 ಅಡಿ 80 ಅಡಿ ರಸ್ತೆ ಇದೆ. ಏನು ಇದು ರಾಜರಾಜ ಚಿನ್ನ ಭಾಳ ಫೇಮಸ್ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ನಮಗೆ ನೋಡಿ ಬಂದ್ಬಿಟ್ಟು ಇಲ್ಲಿ ಮೈಸೂರು ರೋಡು ಫ್ಲೇವರ್ ಹಾಕಿದ್ದಾರೆ, ಮೆಟ್ರೋ ಇದೆ, 2 ಕಿಲೋಮೀಟರ್ 1 ಕಿಲೋಮೀಟರ್ ಮೆಟ್ರೋ ಇದೆ. ಆಮೇಲೆ ಮೈಸೂರು ರೋಡು ನೈಸ್ ರೋಡ್ ಕನೆಕ್ಟ್ ಆಗಿದೆ, ಚೆನ್ನೈಗೆ ರೋಡ್ ಕನೆಕ್ಟ್ ಆಗಿದೆ. ಈ ಕಡೆಗೆ ಯಾವ ಕಡೆ ಹೋಗ್ಬೇಕಂದ್ರೂ ಸೆಂಟರ್, ಯಾವ ಕಡೆ ಹೋಗ್ಬೇಕಾದ್ರೂ ಸೆಂಟರ್ ಇದೆ. ಇದು ರೋಡ್ ಆಟೋಮೆಟಿಕ್ ಆಗಿ ಎಷ್ಟು ಮಟ್ಟಿಗೆ ಅಂತಂದರೆ, ಮೈಸೂರಿಗೆ ಹೋಗ್ಬೇಕಾಗಿದ್ರೆ ಇಲ್ಲಿಂದ 1 hour 30 minutes ಅಷ್ಟೇನೆ, 1 hour 30 minutes. ಹೊಸೂರಿಗೆ ಹೋಗ್ಬೇಕಾದ್ರೂ ಅಷ್ಟೇನೆ 45 minutes. ಸೊ ಅಷ್ಟು ರೋಡಿನ ವ್ಯವಸ್ಥೆ ಚೆನ್ನಾಗಿದೆ, ಮೆಟ್ರೋ ಇದೆ. ನಮಗೆ ಇದೆಲ್ಲ ಅನುಕೂಲಗಳು ತಾನಾಗಿ ಕೂಡಿ ಬಂದ್ಬಿಟ್ಟಿದೆ ಈ ಒಂದು ಬಡಾವಣೆಗೆ. ಸೊ ಈ ಎಲ್ಲರೂ ಯಾಕೆ ಇದನ್ನು ಲೈಕ್ ಮಾಡ್ತಾರೆ ಅಂದರೆ, ಭಾಳ ಶಾಂತಿ, ಪೊಲ್ಯೂಷನ್ ಫ್ರೀ ಏರಿಯಾ. ಆಮೇಲೆ ಈ ಒಳಗಡೆ ಬಂದು ದೇವಸ್ಥಾನಗಳು ಜಾಸ್ತಿ ಇದೆ. ಸೊ ಎಲ್ಲರೂ ಒಂಥರ ಮನಶಾಂತಿಗೆ ಆಸೆ ಪಡುವಂಥ ಒಂದು ನೆಲೆಯಾಗಿದೆ ಇದು. ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನಗಳನ್ನ ಕಾಣಬಹುದು. ಹೌದೌದು. ಇಲ್ಲಿ ಬೀರೇಶ್ವರ, ಭೈರೇಶ್ವರ, ಸಂಗಮೇಶ್ವರ, ರಾಘವೇಂದ್ರ, ಸಾಯಿಬಾಬಾ ಎಲ್ಲಾನು ಇದೆ. ಎಲ್ಲ ದೇವರು ಇದೆ, ವೆಂಕಟರಮಣ ಸ್ವಾಮಿಯಿಂದ ಹಿಡಿದು ನಿಮಗೆ ಎಲ್ಲ ರೀತಿಯೂ ಇದೆ. ಸೊ ಆಲ್ಮೋಸ್ಟ್ ಎಲ್ಲರ ದೇವರು ಎಲ್ಲರಿಗೂ ಯಾವ ರೀತಿ ಪ್ರೀತಿ ಮಾಡ್ಬೇಕು ಅವ್ರವ್ರ ಪೂಜೆ ಮಾಡ್ಬೋದು. ಆ ಥರ ಒಂದು ವ್ಯವಸ್ಥೆಯಲ್ಲಿ ಬಡಾವಣೆಯಲ್ಲಿ ವೃದ್ಧಿಯಾಗಿದೆ. ಸೊ ಅದರಿಂದ ಇದೆಲ್ಲ ಬಂದು ಟೌನ್ಶಿಪ್ಗೆ ಭಾಳ ಮುಖ್ಯವಾಗಿರೋ ದೇವಸ್ಥಾನಗಳು ಇರಬೇಕಾಗತ್ತೆ, ಮನಃಶಾಂತಿಗೆ ಟೈಮ್ ಕಳಿಬೇಕು ಅವ್ರಿಗೆ. ಸೊ ಅದನ್ನು ಒಂದು ರೀತಿ ಇದೆ. ಪಾರ್ಕ್ಗಳು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಪಾರ್ಕ್ಗಳು ಮಾಡಿದ್ದೀವಿ. ಸೊ ಪಾರ್ಕ್ ಇದೆ, ಸ್ಪೋರ್ಟ್ಸ್ ಗ್ರೌಂಡ್ ಇದೆ, ಕ್ರಿಕೆಟ್ ಕ್ಲಬ್ ಇದೆ.